ಹಾ ವಿದ್ಯಾರ್ಥಿಗಳೇ, ನವೋದಯ 2015 ಪ್ರಶ್ನೆ ನಂಬರ್ 60 ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಈಗ ಯಾವುದೇ ಒಂದು ಗಣಿತ ಮಾಡುವಾಗ ನೀವು ಫಸ್ಟ್ ನಾ ಈಗ ಬಂದನಲ್ಲ, ನೀವೇನು ಮಾಡಬೇಕು, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದಿಂದ ನಾ ದೂರ ಸರಿತನು. ಗಣಿತ ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾವು ಕಲಿಸ್ಲಿಕ್ಕೆ ಬರ್ತೀವಿ. ಎಲ್ಲ ವಿದ್ಯಾರ್ಥಿ ನೀವು ಲೆಕ್ಕ ಮಾಡಿರಿ ಅಂತ ನಾನು ತಿಳ್ಕೊಂಡೇನೆ. ಮಾಡೋದು ಆಗಿಂದೇ ವಿಡಿಯೋ ಆನ್ ಮಾಡ್ರಿ. ಈಗ ನೋಡ್ರಿ, ಲಕ್ಷ ಕೊಟ್ಟು ಇಲ್ಲಿ ಏನು ಹೇಳೇನೆ, ಈ ಕೆಳಗಿನವುಗಳನ್ನು ಸರಳಗೊಳಿಸಿ ಫಲಿತಾಂಶವನ್ನು ಶೇಕಡಾದಲ್ಲಿ ಬರೆಯಿರಿ ಅಂತಾರ. 0.34 68 ದುಂಡ್ಕಂಶ ಗುಂಡ್ಲೆ 4 ಸರ್ವಾಸ್ ಬಾಗಲೆ ಎಷ್ಟದ 17. ಇದರ ಸ್ಥಾನ ಬೆಲೆ ಹಾಕ್ಬೇಕು. 1 2 3 4 1 2 3 4 ಇದು ನೆನ್ಪಿಟ್ಕೊಂಡು ನೀವು. 1 2 3 4 ನೋಡಿ. 17 ಒಂದಲೇ 17 ಎರಡಲೇ 34, 6 ಭಾಗ ಹೋಗೋದಿಲ್ಲ. 17 4ಲೇ 68. ಈಗ ನೋಡಿ, 4 4ಲೇ 16 ಎಲ್ಲ ಬಂತು. 1 1ಕ್ಕೆ 1 4 2ಲೇ 8 ಸರ್ವಾಸ್ ಬಾಗಲೆ 1 2 3 4 1 2 3 4 1 2 3 4 ಹೆಂಗೆ ಇಡ್ಬೇಕಂದ್ರೆ 0.08 1 6. ಎಷ್ಟು ಉತ್ತರ ಬಂತು ಅಂತಂದ್ರೆ ಅಲ್ಲದು. ಮುಂದೆ ಏನು ಮಾಡೋಣ ಅನ್ನೋದನ್ನ ಶೇಕಡಾದಲ್ಲಿ ಬರೆಯಿರಿ ಅಂದ. ಅಂದ್ರೆ 0.0816 ಶೇಕಡ ಅಂದ್ರೆ ಏನು ಮಾಡಬೇಕು, ಗುಂಡ್ಲೆ 100 ಬರೋಬರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 816 816 ಮುಂದೆ 2 0 ಗುಣಾಕಾರ ಮಾಡೋದು ನೋಡ್ರಿ ಹೆಂಗದ. ತಿಳಿತಲ್ಲ. ಈಗ ಸ್ಥಾನ ಬೆಲೆ ಎಣಿಸ್ರಿ. 1 2 3 4 1 2 3 4 ಬರೋಬರಿ 8.16. ಶೇಕಡ ಮಾಡಿದಾಗ ಏನಾಗ್ತದೆ ನೋಡ್ರಿ. ಇಲ್ಲಿ ಶೇಕಡ ಮಾಡಿದಾಗ ಏನಾಯ್ತು, ಪೂಜೆ ಬಂತು. 816 ಆದ್ರಿಂದ ನೀವು ಏನು ಮಾಡ್ಬೇಕಾಗ್ತದೆ, 1 2 3 4 ಸ್ಥಾನಕ್ಕೆ ಬಿಂದು ಕೊಡ್ಬೇಕಾಗ್ತದೆ. 8.16 ಎಲ್ಲದ ನೋಡ್ರಿ. 8.16 ಉತ್ತರ ಸಂಖ್ಯೆ ಸಿ. ನೋಡಿ, ಇನ್ನೊಂದ್ಸಲ ಲಕ್ಷ ಕೊಟ್ಟು ನೋಡಿ. ನೀವು ನೋಡ್ಕೊರಿ. ಅದನ್ನು ನೋಡ್ಕೊಂಡಿಂದ ಮತ್ತೊಂದ್ಸಲ ನಾ ತಿಳಿಸೋದ್ನು ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕದು. ಯಾಕಂದ್ರೆ ಯಾವುದೇ ಒಂದು ಲೆಕ್ಕಗಳು ಸರಿಯಾಗಿ ತಿಳ್ಕೊಬೇಕು ನೀವು. ಈಗ ನಾವು ಒಂದ್ಸಲ ವಿವರಿಸಿ ಹೇಳ್ತೇನೆ. ಈ ದುಂಡ ಕಂಸನ್ನ ಮೊದಲ ನೀವು 17 1 17 4 ಮಾಡ್ಕೋಬೇಕು. 17 1 17 2 34 0. ಯಾಕಂದ್ರೆ 6 ಸ್ಥಾನದ 17 4 68 ಆಯ್ತು. 4 4 16 4 2 8 ತಳಗಿ ಇದನ್ನು 1 2 3 4 1 2 3 4 ಇದನ್ನ 0.08 16 ಆಯ್ತು. ಇದನ್ನು ಶೇಕಡಾದಾಗ ಮಾಡ್ರಿ ಅಂತಂದಾಗ 0.0816 ಗುಂಡ್ಲೆ 100 ಶೇಕಡಾದಾಗ ಮಾಡ್ರೆ 100ಲೇ ಗುಣಿಸ್ಬೇಕು. ಅಂದರೆ 816. ಇದು ದಶಮಾಂಶ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ. 816 ಆಯ್ತು. ಅದ್ರ ಮುಂದೆ 2 0 ಇಟ್ರಿ. ಇಟ್ಟಾಗ ಎಷ್ಟು ಸ್ಥಾನ ದಶಮಾಂಶ ಕೊಡ್ಬೇಕೀಗ? 1 2 3 4 1 2 3 4 ಬರೋಬ್ಬರಿ 8.16 ಬರ್ತದೆ ಉತ್ತರ. ಹಿಂಗೆ ಗಣಿತಗಳನ್ನು ತಿಳ್ಕೊಬೇಕು. ತಿಳಿತಿಲ್ಲ, ಉತ್ತರ ಸಂಖ್ಯೆ ಸಿ. ನೋಡಿ ಹೆಂಗದ ನೋಡ್ರಿ ಗಣಿತ. ಚಂದಂಗೆ ತಿಳ್ಕೊಬೇಕು. ಇನ್ನೊಂದು ಸ್ವಲ್ಪ ಚಂದಂಗೆ ಅನಿಸ್ತದ ಹುಡುಗ್ರಿ. ಯಾಕಂದ್ರೆ ಗಣಿತ ಕ್ಲಿಯರ್ ಕಾಣಿಸ್ಬೇಕಲ್ಲ. ಬರಾಬರಿ 4 4 16 4 2 8 ಇದರ ತಳಗ 1 2 3 4 ಬರೋಬರಿ 0.0816. ಅದನ್ನು ನೀವು ಶೇಕಡಾದಾಗ ಮಾಡ್ಬೇಕಾದ್ರೆ ಹೆಂಗೆ ತಿಳ್ಕೊಬೇಕಂದ್ರೆ 0.816 ಇದು ದಶಮಾಂಶ ಇಲ್ಲ ಅಂದಾಗ ಏನಾಗ್ತದೆ, 816 ಆಗ್ತದೆ.
ದಶಮಾಂಶ ತೆಗೆದು ಬಿಡುದು ಈಗ ಮನುಷ್ಯನ್ಯಾಗ 816 ಅದು ಗುಣಾಕಾರ ಮಾಡಿದರೆ 816 ಮುಂದೆ 2 ಸೊನ್ನೆ ಬಂದು ಈಗ ಇದನ್ನು ದಶಮಾಂಶ ಅನಿಸ್ರಿ 1 2 3 4 1 2 3 4 ಮುಂದಿನ ಸೊನ್ನೆ ತೆಗೆದುಬಿಡ್ರಿ 8 ಉತ್ತರ ಸಂಖ್ಯೆ ಸಿ. ಚೆನ್ನಾಗಿ ನೋಡ್ಕೋರಿ ಇವು ಗಣಿತಗಳು, ಪರ್ಟಿಕ್ಯುಲರ್ ತಿಳಿಸ್ತದೆ ಗಣಿತಗಳನ್ನು.